ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಾಳೆ ನಡೆಯಲಿರುವ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿಗಾಗಿ ಕೆಲವೊಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ಸ್ಮಾರ್ಟ್ ವರ್ಕ್ ಅಂತ. ಸುಮ್ಮನೆ ಡಾಂಕಿ ವರ್ಕ್ ಮಾಡಿದರೆ, ಯಾಕಂದರೆ ಇರೋದೇ ಒಂದು ದಿನ, ಏನು ಸಿಗುತ್ತೆ ಅಂದರೆ ಲಾಸ್ಟಿಗೆ ಅದೇ 35 ಅಂಕಗಳು ಸಿಗುತ್ತೆ. ಹಾಗಾಗಿ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು ತಾವುಗಳು. ಉಳಿದಿರುವಂಥದ್ದು ಕೇವಲ ಒಂದು ದಿನ. ನೋಡಿ ವಿದ್ಯಾರ್ಥಿಗಳೇ, ಮೊದಲು ಸಿಲೆಬಸ್ ಏನಿದೆಯೋ ಅದನ್ನು ಬರ್ಕೊಂಡು ನಾನು ಏನು ಹೇಳ್ತಾ ಇರ್ತೀನೋ ಅದನ್ನು ಬರ್ಕೊಳ್ತಾ ಹೋದರೆ ಬಹಳ ಒಳ್ಳೆಯದು. ನೋಡಿ, ಫಸ್ಟ್ ಚಾಪ್ಟರ್ ಬಂದು ನಿಮಗೆಲ್ಲರಿಗೂ ಕೂಡ ಕಂಪ್ಯೂಟರ್ ಸಿಸ್ಟಮ್ ಅಂತ ಇದೆ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನಿಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಮೊದಲಿಗೆ ಹೇಳಿಬಿಡ್ತೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯಾವ ಪಾಠವನ್ನು ತಾವುಗಳು ಓದಬೇಕು, ಯಾವ ಪಾಠವನ್ನು ತಾವುಗಳು ನೆಗ್ಲೆಕ್ಟ್ ಮಾಡ್ಬೋದು ಅಂತ, ಯಾವ ಪಾಠವನ್ನು ಸೈಡಿಗೆ ಇಟ್ಕೋಬೋದು, ಯಾವ ಪಾಠಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ಬೋದು ಅಂತ. ಯಾಕಂದರೆ ಕೇವಲ ಎರಡು ಪಾಠಗಳಿಂದ ನಿಮಗೆ 55 ಅಂಕಗಳನ್ನು ನಾನು ಹೇಗೆ ತೆಗಿಬೇಕು ಅಂತ ಹೇಳ್ಕೊಡ್ತೇನೆ. 70 ಮಾರ್ಕ್ಸಿಗಿರುವಂತಹ ಪೇಪರಿಗೆ 2 ಚಾಪ್ಟರ್ ಸಾಕು, ನಾನು ಹೇಳ್ತೀನಲ್ವ. ಆದರೆ ಥರೋ ಆಗಿ ಆ ಚಾಪ್ಟ್ರಲ್ಲಿ ಏನು ಡೌಟ್ ಇಲ್ದಂಗೆ ಓದಿದವರಿಗೆ ಮಾತ್ರ ಅದು ಲಾಭ ಆಗುತ್ತೆ. ನಂತರದಲ್ಲಿ ಇದೇ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯಾವ ಪಾಠ ಎಷ್ಟು ವೇಟೇಜನ್ನು ಹೊಂದಿದೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಈಗ ಒಂದೊಂದಾಗಿಯೇ. ಕಂಪ್ಯೂಟರ್ ಸಿಸ್ಟಮ್ ಅಂತ ನಿಮಗೆ ಚಾಪ್ಟರ್ 1 ಇದೆ. ಅಲ್ಲಿಂದ ನಿಮಗೆ 4 MCQsಗಳು ಬರುತ್ತೆ, ಹೌದಲ್ವಾ. 2 ಅಂಕದ 3 ಪ್ರಶ್ನೆಗಳು ಹಾಗೂ 3 ಅಂಕದ 1 ಪ್ರಶ್ನೆ ಹಾಗೂ 5 ಅಂಕದ 3 ಪ್ರಶ್ನೆಗಳು ಬರೋದು ಖಚಿತ. ಹಾಗಿದ್ರೆ ಟೋಟಲ್ ಆಗಿ ನಮಗೆ ಫಸ್ಟ್ ಚಾಪ್ಟರು ಕಂಪ್ಯೂಟರ್ ಸಿಸ್ಟಮ್ ಇರುವಂಥದ್ದು 28 ಅಂಕಗಳು. ಇಮ್ಯಾಜಿನ್ ಮೈ ಡಿಯರ್ ಚಿಲ್ಡ್ರನ್, 28 ಅಂಕಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮು, ಕಂಪ್ಯೂಟರ್ ಸೈನ್ಸಿನ ಬ್ಲೂ ಪ್ರಿಂಟ್ ಅಂದರೆ ವೇಟೇಜ್ ಆಫ್ ದಿ ಚಾಪ್ಟ್ರು, ಅದು ಇದು ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಚಾಪ್ಟರ್ 2 ಬಂದು ನಿಮಗೆಲ್ಲರಿಗೂ ಕೂಡ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಅಂತ ಇದೆ. ಆ ಒಂದು ಪಾಠದಿಂದ ಬರೀ 2 MCQs ಬರುತ್ತೆ. 2 ಮಾರ್ಕಿನ ಪ್ರಶ್ನೆಗಳು ಬರುವ ಚಾನ್ಸಸ್ ಬಹಳ ಅಂದರೆ 90% ಕಡಿಮೆ. ಆದರೆ 3 ಅಂಕದ ಪ್ರಶ್ನೆಗಳು 2 ಬರ್ತವೆ, ಅರ್ಥ ಆಗತ್ತಲ್ವ. ಹಾಗೂ 2 ಹಾರ್ಟ್ ಕ್ವಶನ್ಸ್ ಕೂಡ ಬರುತ್ತೆ. ನೋಡಿ, 2 ಹಾರ್ಟ್ ಕ್ವಶನ್ಸ್ 5 ಅಂಕದ ಪ್ರಶ್ನೆಗಳು. ಫಸ್ಟ್ ಚಾಪ್ಟ್ರಲ್ಲಿ 3 ಹಾರ್ಟ್ ಕ್ವಶನ್ಸು 5 ಅಂಕದ ಪ್ರಶ್ನೆಗಳು. ಹಾಗಿದ್ರೆ ಟೋಟಲ್ಲು ವೇಟೇಜ್ ಆಫ್ ದಿ ಚಾಪ್ಟ್ರ್ ಬಂದು 18 ಮಾರ್ಕ್ಸ್ ಇರುತ್ತೆ. ಇದರ ಅರ್ಥವೇನು ವಿದ್ಯಾರ್ಥಿಗಳೇ? ನಾನು ಪಾಠಕ್ಕೆ ಇಲ್ಲ ಸರ್, ನಾನು ಬರೀ 2 ಪಾಠಕ್ಕಿದ್ದೆ ಅಂದರೂ ಕೂಡ ತಾವುಗಳು ಎಷ್ಟು ಅಂಕಗಳನ್ನು ತೆಗೆಯೋದು ಹೇಳಿ? 20, 30, 46 ಮಾರ್ಕ್ಸನ್ನು ಕೇವಲ 2 ಚಾಪ್ಟರ್ಸ್ ಓದ್ಕೊಂಡು, ಫಸ್ಟ್ 2 ಚಾಪ್ಟರ್ಸನ್ನು ಅಷ್ಟೇ ನಾನು ಓದ್ಕೊಂಡಿದ್ದೀನಿ ಅಂತ ಹೇಳಿದವರಿಗೂ ಕೂಡ 46 ಅಂಕಗಳನ್ನು ತಾವುಗಳು ತೆಗೆಯಬಹುದು. ಏನು ಬರಲ್ಲ ಅಂದ್ಕೊಂಡ್ರೆ ಜೀವನದಲ್ಲಿ ಏನು ಬರಲ್ಲ ಸರ್, ನನಗೆ ಇಷ್ಟೇ ಗೊತ್ತಾ? ಇಷ್ಟೇ ಗೊತ್ತಿರೋದನ್ನು ಚೆನ್ನಾಗಿ ಓದ್ಕೊಂಡು ನಾಳೆ ಎಕ್ಸಾಮಿಗೆ ಹೋಗಿ ಪರ್ಫೆಕ್ಟಾಗಿ ಬರೀಬೇಕು. ಎಲ್ಲ ಪಾಠಗಳನ್ನು ಓದಿ ಫೇಲ್ ಆಗೋವಂಥ ವಿದ್ಯಾರ್ಥಿಗಳಿರ್ತಾರೆ. ಆದರೆ ನೀವು ನಾಳೆ ಸ್ಮಾರ್ಟ್ ವರ್ಕನ್ನು ಮಾಡಿ ಒಳ್ಳೆ ಅಂಕಗಳನ್ನು ತೆಗೀಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅರ್ಥ ಆಗುತ್ತಲ್ವ? ಕನ್ನಡ ಇಂಗ್ಲೀಷ್ ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಈಗ 3rd ಚಾಪ್ಟರ್ಗೆ ನಾವು ಹೋಗೋಣ. ಚಾಪ್ಟರ್ 3 ನಿಮಗೆಲ್ಲರಿಗೂ ಕೂಡ ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಇದೆ. ಈ ಎಮರ್ಜಿಂಗ್ ಟ್ರೆಂಡ್ಸಲ್ಲಿ ನಿಮಗೆ 3 MCQsಗಳು ಬರುವುದುಂಟು. ಇದರ ಜೊತೆಗೆ ನಿಮಗೆ 3 ಮಾರ್ಕಿನ 2 ಪ್ರಶ್ನೆಗಳು ಹಾಗೂ 1 ಹಾರ್ಟ್ ಕ್ವಶನ್ ಬರುತ್ತೆ. ಹಾರ್ಟ್ ಕ್ವಶನ್ನು ಎಷ್ಟು ಮಾರ್ಕ್ಸಿಗಿರುತ್ತೆ? 5 ಮಾರ್ಕ್ಸಿಗಿರುತ್ತೆ. ಹಾಗಿದ್ದರೆ ಎಮರ್ಜಿಂಗ್ ಟ್ರೆಂಡ್ಸು ನಿಮಗಿರುವಂತಹ ವೇಟೇಜ್ ಎಷ್ಟು ಅಂತ ಹೇಳಿದರೆ 14 ಮಾರ್ಕ್ಸಿಗೆ ಬರುತ್ತೆ. ಇದರ್ಥವೇನು? ಸರ್, ನಾನು ಕೇವಲ 3 ಚಾಪ್ಟರ್ಸ್ ರೆಡಿ ಇದ್ದೀನಿ ಅಂತ ಹೇಳಿದರೂ ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ. ಈಗ 20, 30, 40, 56, 60 ಮಾರ್ಕ್ಸ್ ಬರುತ್ತೆ ಸರ್. ಬರೀ 3 ಚಾಪ್ಟರ್ಸ್ ಓದಿದವನು 60 ಮಾರ್ಕ್ಸ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ನೀವು ಸ್ವಲ್ಪ ಮೈಂಡ್ ಸೆಟ್ ಮಾಡಿ, ಯಾವ ಪಾಠ ಓದಬೇಕು, ಯಾವ ಪಾಠ ಓದಿದರೆ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇವತ್ತೇ ಕೂತ್ಕೊಂಡು ತಾವುಗಳು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಆದಮೇಲೆ ಅಲ್ಲ, ಯಾವ ಚಾಪ್ಟರ್ ನಾನು ಥರೋ ಆಗಿ ನಾನು ರೆಡಿ ಆಗ್ತೀನಿ, ಯಾವ ಚಾಪ್ಟರ್ ನಾನು ಬರೆದು ಕಲಿತೀನಿ ಅಂತ ಪಾಠಗಳನ್ನು ಟಿಕ್ ಹಾಕ್ಕೊಂಡು ಅಷ್ಟೇ ಓದಿ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಔಟ್ ಆಫ್ ಔಟ್ ಬೇಕಿದ್ದವರು ಪೂರ್ತಿ ಓದ್ತಾರೆ, ಅವರು ವೀಡಿಯೋನೇ ನೋಡಲ್ಲ, ಅವ್ರು ಯೂಟ್ಯೂಬ್ ಚಾನಲಿಗೂ ಬರಲ್ಲ. ಇಷ್ಟಂತೂ ನಾನು ಹೇಳಬಲ್ಲೆ. ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದೀರಾ ಅಂದಮೇಲೆ ಯು ವಾಂಟ್ ಟು ಗೆಟ್ ಗುಡ್ ಮಾರ್ಕ್ಸ್, ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಯು ನೀಡ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್, ಯು ವಾಂಟ್ ಟು ಬೂಸ್ಟ್ ಯುವರ್ ಸೆಲ್ಫ್. ಹಾಗಾಗಿ ವಿದ್ಯಾರ್ಥಿಗಳೇ, ಬನ್ನಿ ವಿದ್ಯಾರ್ಥಿಗಳೇ, ಚಾಪ್ಟರ್ 4 ನೋಡೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ ಚಾಪ್ಟರ್ 4. ಇಲ್ಲಿಂದ 4 MCQs ಬರುತ್ತೆ. ಏನು ಸರ್, ಒಂದೇ ಸಲ 4 ಬರುತ್ತೆ ಅಂತ? ಹೌದು ಕಂಡ್ರು, ಟೋಟಲ್ 15 MCQs ಇರುತ್ತೆ. ನಿಮಗೆ 15 MCQs ಬರಬೇಕು ಅಂತ ಹೇಳಿದರೆ ಈಗ ಎಷ್ಟಾಯಿತು? 4, 8, 1, 10, 1, 13 ಆಯಿತು ಅಷ್ಟೇ, ಇನ್ನೂ ಆಗಿಲ್ಲ. ನಂತರದಲ್ಲಿ ನಿಮಗೆ 2 ಅಂಕದ 3 ಪ್ರಶ್ನೆಗಳು ಬರುತ್ತೆ. ನೋಡಿ, ಈ ಚಾಪ್ಟರ್ ಅಂತೂ ಭಾಳ ವೇಟೇಜನ್ನು ಹೊಂದಿದೆ. ಹಾಗೂ 3 ಮಾರ್ಕ್ಸಿನ 2 ಕ್ವಶನ್ಸು, 5 ಮಾರ್ಕ್ಸಿನ 2 ಕ್ವಶನ್ಸು. ಇಮ್ಯಾಜಿನ್ ಯುವರ್ ಸೆಲ್ಫ್, ಈ ಒಂದು ಪಾಠ 26 ಅಂಕಕ್ಕೆ ಬರುತ್ತೆ. ಹಾಗಿದ್ರೆ ನಮಗೆ 4 ಪಾಠಗಳಲ್ಲಿ ವೇಟೇಜ್ ಜಾಸ್ತಿ ಹೊಂದಿದೆ
ಓದಿದ ಪಾಠಗಳು ಯಾವುದು ಅಂದರೆ ಚಾಪ್ಟರ್ 1 ಕಂಪ್ಯೂಟರ್ ಸಿಸ್ಟಮು 28 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 4 ಪ್ರಾಬ್ಲಮ್ ಸಾಲ್ವಿಂಗ್ 26 ಮಾರ್ಕ್ಸಿಗೆ ಬರುತ್ತೆ. ಇದರ ಅರ್ಥವೇನು ಅಂತ ಹೇಳಿದರೆ, ಏನು ಬರಲ್ಲ ಸರ್ ನನಗೆ, ಕೇವಲ ನಾನು ಏನು ಚಾಪ್ಟರ್ 1 ಹಾಗೂ ಚಾಪ್ಟರ್ 4 ಓದ್ಕೊಂಡು ಹೋಗ್ತೀನಿ ಅಂತ ಹೇಳಿದವರಿಗೂ ಕೂಡ ಎಷ್ಟು ಅಂಕಗಳನ್ನು ತಾವುಗಳು ತೆಗಿಬೋದು ಹೇಳಿ ನೋಡೋಣ. 20, 20, 40, 48, 54 ಮಾರ್ಕ್ಸ್ ಕೇವಲ 2 ಪಾಠಗಳಿಂದ ತೆಗಿಬೋದು. ಯಾವಾಗ ಸರ್? ನೀವು ಆಯಿತಾ ಕೂತ್ಕೊಂಡು ಎಲ್ಲ ಕೆಲಸ ಬಿಟ್ಕೊಂಡು ಈ ಮೊಬೈಲ್ ರೀಲ್ಸ್ ನೋಡೋದು, ಅದು ಇದು ಸೋಷಿಯಲ್ ಮೀಡಿಯಾ ಸ್ವಲ್ಪ ಸೈಡಿಗೆ ತೆಗೆದಿಡ್ರೋ ಒಂದು 4 ದಿನ, ಜೀವನ ನೋಡಿ ಹೆಂಗಾಗತ್ತೆ ಅಂತ. ಏನಿಯೋ ಭಾಳ ಕುಡಿದ್ರೆ ನಾಳೆಯಿಂದ ವಿಡಿಯೋನೇ ನೋಡೋಲ್ಲ ನೀವು, ಆಯಿತಾ. ಇದು ಬಿಟ್ಟು ಮತ್ತು ಯಾವುದಾದ್ರೂ ಪಾಠ ಇದ್ದರೆ ದಯವಿಟ್ಟು ತಾವುಗಳು ನಮಗೆ ತಿಳಿಸಬೇಕು. ಚಾಪ್ಟರ್ 5 ಬಂದು ಪೈಥಾನ್ ಆಗಿರುತ್ತೆ, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಅಂತ. ಈ ಪೈಥಾನ್ ನಿಮಗೆ 19 ಮಾರ್ಕ್ಸಿಗೆ ವೇಟೇಜ್ ಇದೆ. ಚಾಪ್ಟ್ರು 2 MCQs, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಹೌದಲ್ವಾ. ಮತ್ತು 2 ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇನ್ನೂ ಆ ಕಡೆ ಈ ಕಡೆಯಿಂದ ಮಾಡಿ ಒಟ್ಟು 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಅವರು ಮಾಡ್ತಾರೆ. ತಮ್ಮ ಚಿಂತೆ ಮಾಡಬೇಡ. ಒಟ್ಟು ನಿಮಗೆ 2 ಹಾರ್ಟ್ ಕ್ವಶನ್ಸು ಇಲ್ಲಿಂದನೂ ಕೂಡ ಬರುತ್ತೆ. ಅರ್ಥ ಆಗತ್ತಲ್ವಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಅರ್ಥ ಆಗ್ತಾ ಇದ್ದಲ್ಲಿ ತಾವುಗಳು ನೋಡ್ಬೋದು, ಆಯಿತಾ. ಒಂದು ಕೆಲಸ ಮಾಡಿರಿ, ನಮಗೆಲ್ಲ ಪೈಥಾನ್ ಭಾಳ ಈಸಿ ಇದೆ ಸರ್ ಅನ್ನೋರು ಚಾಪ್ಟರ್ 5 ಡೈರೆಕ್ಟ್ ಅದನ್ನೇ ಹೇಳ್ತಾ ಇರೋದು. ಚಾಪ್ಟರ್ 5 ಚಾಪ್ಟರ್ 1 ಓದಿದರೆ ಆರಾಮಾಗಿ 30, 38, 45 ಅಂಕ ಮುಗೀತು. ಮತ್ತೇನು? ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಸ್ಮಾರ್ಟ್ ವರ್ಕ್ ಮಾಡಿ, ಟೈಮ್ ಭಾಳ ಕಡಿಮೆ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನಿಮ್ಮ ಟೋಟಲ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಿನ ಅಂಕಗಳು 105 ಮಾರ್ಕ್ಸಿಗೆ ಸೆಟ್ ಆಗಿರುತ್ತೆ ಟೋಟಲ್ಲು. ನೀವು ಬರೆಯೋದು 70 ಮಾರ್ಕ್ಸಿಗೆ. ಇದರ ಅರ್ಥವೇನು ಅಂದರೆ ಎಕ್ಸ್ಟ್ರಾ ಕ್ವಶನ್ಸು 35 ಅಂಕಕ್ಕೆ ಇರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಮ್ಯಾನ್.